ಬಹುಭಾಷಾ ಹಿರಿಯ ನಟಿ ಬಿ ಸರೋಜಾ ದೇವಿಯವರು ವಿಧಿವಶರಾಗಿದ್ದಾರೆ. ಅವರ ಹುಟ್ಟೂರು ಒಂದ್ ಕಡೆ ದಶವಾರ ಗ್ರಾಮ. ಆ ಒಂದು ಗ್ರಾಮಕ್ಕೆ ಏನಾದ್ರೂ ಕೊಡುಗೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹುಟ್ಟೂರಿಗೆ ಒಂದು ಸರ್ಕಾರಿ ಶಾಲೆಗೆ ಕಟ್ಟಡವನ್ನು ಕೂಡ ಅವರು ಕಟ್ಟಿಸಿಕೊಟ್ಟಿರುವಂತದ್ದು. ನಾನಿವಾಗ ಒಂದು ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಕೂಡ ನೋಡಬಹುದು. ಬಿ ಸರೋಜಾ ದೇವಿ ಇಡೀ ಕೇವಲ ಕನ್ನಡ ಚಿತ್ರರಂಗ ಅಲ್ಲ, ದೇಶದ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಸಾಕಷ್ಟು ಒಳ್ಳೆಯ ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆಲೂ ಕೂಡ ಅವರು ನಟನೆಯನ್ನ ಮಾಡಿರುವಂತದ್ದು, ಸಾಕಷ್ಟು ಅವಾರ್ಡ್ಗಳು ಕೂಡ ಬಂದಿರುವಂತದ್ದು. ಅವರು ಮೂಲತಃ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮ. ಈ ಒಂದು ದಶವಾರ ಗ್ರಾಮದಲ್ಲಿ ಅವರು ಜನಿಸಿರುವಂತದ್ದು. ಕೆಲವು ತಮ್ಮ ಬಾಲ್ಯದ ಜೀವನಗಳನ್ನು ಕೂಡ ಈ ಒಂದು ಹುಟ್ಟೂರಿನಲ್ಲಿ ಕಳೆದಿದ್ರು. ಈ ಒಂದು ಹುಟ್ಟೂರಿಗೆ ಏನಾದ್ರೂ ಕೊಡುಗೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಗ್ರಾಮದಲ್ಲಿ ಅಂದ್ರೆ ಅವರ ಮನೆಯ ಮುಂಭಾಗದಲ್ಲೇ ಇರುವಂತಹ ಒಂದು ಸರ್ಕಾರಿ ಶಾಲೆಯ 3 ಕಟ್ಟಡಗಳನ್ನು ಕೂಡ ತಮ್ಮ ಹಣದಿಂದ ಕಟ್ಟಿಸಿಕೊಟ್ಟಿರುವಂತದ್ದು. ದೃಶ್ಯದಲ್ಲಿ ಕೂಡ ನೀವು ನೋಡಬಹುದು. ಆ ಒಂದು ಕಟ್ಟಡದ ಮೇಲ್ಭಾಗದಲ್ಲೂ ಕೂಡ ಅವರ ಒಂದು ಹೆಸರನ್ನು ಕೂಡ ಮೆನ್ಷನ್ ಮಾಡಿರುವಂತದ್ದು. ಪದ್ಮಶ್ರೀ, ಪದ್ಮಭೂಷಣ ಡಾಕ್ಟರ್ ಬಿ ಸರೋಜಾ ದೇವಿಯವರ ಸಹಾಯಾರ್ಥ ಅಂತ. ಇಲ್ಲಿ 1 to 7th ವರೆಗೂ ಕೂಡ ಒಂದು ಸರ್ಕಾರಿ ಶಾಲೆ ಇದೆ. 100 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಿದ್ದಾರೆ. ಹಿಂದೆ ಇಲ್ಲಿ ಶಾಲೆ ಸಾಕಷ್ಟು ಶಿಥಿಲ ವ್ಯವಸ್ಥೆಯನ್ನ ತಲುಪಿತ್ತು. ಹೀಗಾಗಿ ಇಲ್ಲಿನ ಶಾಲೆಯ ಆಡಳಿತ ಮಂಡಳಿ ಕೇಳ್ಕೊಂಡಂತಹ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಮಕ್ಕಳು ಕೂಡ ಒಳ್ಳೆಯ ಶಿಕ್ಷಣ ಪಡೆಯಬೇಕು, ಒಳ್ಳೆಯ ಉತ್ತುಂಗ ಸ್ಥಾನಕ್ಕೂ ಕೂಡ ಹೋಗಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ತಮ್ಮ ಸ್ವಂತ ಹಣದಲ್ಲಿ ಈ ಒಂದು 3 ಕಟ್ಟಡಗಳನ್ನು ಕೂಡ ಕಟ್ಟಿಸ್ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ಕಟ್ಟಡದ ಮೇಲೆ ಅವರ ಒಂದು ಹೆಸರನ್ನು ಕೂಡ ಮೆನ್ಷನ್ ಮಾಡಿರುವಂತದ್ದು. ಈ ಒಂದು ಕಟ್ಟಡದಲ್ಲಿ ಕೂಡ ಈಗ ಸಾಕಷ್ಟು ಮಕ್ಕಳುಗಳು ಕೂಡ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಹುಟ್ಟೂರಿಗೆ ಏನಾದ್ರೂ ಒಂದು ಕೊಡುಗೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈ ರೀತಿಯ ಒಂದು ಸಹಾಯವನ್ನ ಮಾಡಿರುವಂತದ್ದು. ಅವರ ಸಂಬಂಧಿಕರು ಜೊತೆಗೆ ಈ ಊರಿನ ಗ್ರಾಮಸ್ಥರು ಕೂಡ ಇದ್ದಾರೆ, ಮಂಜುನಾಥ್ ಅಂತ. ಅವ್ರನ್ನು ಕೂಡ ಮಾತಾಡ್ತೀನಿ. ಸರ್, ಈಗ ಸರೋಜಾ ದೇವಿಯವರು ವಿಧಿವಶರಾಗಿದೆ. ಪ್ರಮುಖವಾಗಿ ಈ ಒಂದು ಗ್ರಾಮಕ್ಕೆ ಏನಾರ ಕೊಡುಗೆ ಕೊಡಬೇಕು ಅಂತೇಳಿ ಇಲ್ಲಿ ಒಂದು ಸರ್ಕಾರಿ ಶಾಲೆಯನ್ನ ಅಂದ್ರೆ 3 ಕಟ್ಟಡಗಳನ್ನು ಕೂಡ ತಮ್ಮ ಸ್ವಂತ ಹಣದಲ್ಲಿ ಕಟ್ಟಿಸ್ಕೊಟ್ಟಿದ್ದಾರೆ. ಏನ್ ಹೇಳ್ತೀರಿ ಸರ್? ನಮ್ಮ ತಂದೆಯವರು ಹೇಳ್ತಿದ್ರು, ಅವರು ಹಿಂದಿಂದ ನಮ್ಮ ಸಂಬಂಧಿಕರೇ ಆಗಿದ್ರು. ಇಲ್ಲಿ ಓಡಾಡ್ಕೊಂಡು ನಮ್ಮ ತಂದೆಯವ್ರ ಜೊತೆಲೂ ಇದ್ರು. ಆಗ ಅವರು ಒಳ್ಳೆ ಕಲಾವಿದರಾಗಿ ಹೋಗಿ ಬೆಂಗಳೂರಿನಲ್ಲಿ ಒಳ್ಳೊಳ್ಳೆ ಪಿಕ್ಚರ್ಗಳನ್ನ ತೆಗೆದು ಒಳ್ಳೆ ಕಲಾವಿದರಾಗಿ ಭರತನಾಟ್ಯ ಅವೆಲ್ಲ ಮಾಡಿಕೊಂಡು ಇದಾದ್ಮೇಲೆ ಅಭಿವೃದ್ಧಿ ಆದ್ಮೇಲೆ ಇಲ್ಲಿ ಬಂದು ದಶವಾರದಲ್ಲಿ 4 ಕೊಠಡಿಗಳನ್ನ ಕಟ್ಟಿಕೊಟ್ಟಿದ್ದಾರೆ ನಮ್ಮೂರಿನಲ್ಲಿ. ನಾವು ಚಿಕ್ಕ ಹುಡುಗರು ಇದ್ದಾಗ ಓದಕ್ಕೆ ಬರ್ತಿದ್ದೆವು. ಆಗ ಅದೇ ಶಾಲೆಯಲ್ಲಿ ನಾವು ಓದನ್ನ ಮುಗಿಸಿ SLC ಗಂಟ ಇಲ್ಲಿ 1ರಿಂದ SLC ವರೆಗಿತ್ತು. ಈಗ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಮಾತ್ರ ಇಲ್ಲಿ ಶಾಲೆ ನಡೀತಾ ಇದೆ. ಇವತ್ತು ನಮ್ಮೂರಿಗೆ ಒಂದು ಒಳ್ಳೆ ಒಂದು ಚಿತ್ರನಟನಾಗಿ ಕೆಲಸ ಮಾಡಿ ನಮ್ಮೂರಿನಲ್ಲಿ ಯಾರ ಬಂದ್ರೆ ಅವ್ರನ್ನ ಮಾತಾಡ್ಸುವಂಥದ್ದು. ಅವ್ರ ತಾಯಿ ಅವ್ರು ತೀರೋದಂತ ನಂತರದಲ್ಲಿ ತಿಂಗಳಿಗೆ ಒಂದಪ್ಪ, ವಾರಕ್ಕೊಂದಪ್ಪ ಬಂದು ಇಲ್ಲಿ ಗೌರಿಗೆ ಪೂಜೆ ಮಾಡ್ಕೊಂಡು ಹೋಗ್ತಿದ್ರು. ಹಂಗಾಗಿ ನಮ್ಮೂರಲ್ಲಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ರಿಂದ ಪದ್ಮಭೂಷಣ ಪ್ರಶಸ್ತಿನೂ ತಗೊಂಡಿದ್ರು. ನಮ್ಮ ಊರಿನಲ್ಲಿ ಇವತ್ತು ದುಃಖ ತಪ್ತರಾಗಿದ್ದಾರೆ ಜನರು. ಎಲ್ಲೋ ಒಂದ್ ಕಡೆ ಏನೋ ಒಂದು ಅದ್ಭುತವಾದ ಒಂದು ಕಳಶನ ಕಳ್ಕೊಂಡು ಅನ್ನುವಂಥದ್ದು ನಮ್ಮ ಊರಿನ ಗ್ರಾಮಸ್ಥರು ಎಲ್ಲ ಒಂದು ಸಂತಾಪ ಇದು ಮಾಡ್ತಾ ಇದಾರೆ. ಹಂಗಾಗಿ ಸಂತೋಷ. ಇದು ಇಲ್ಲಿನ ಗ್ರಾಮಸ್ಥರು ಹೇಳ್ತಿರುವಂತದ್ದು. ದೊಡ್ಡ ಅದ್ಭುತವಾದಂತಹ ಕಲಾವಿದ, ಇವತ್ತು ಅವ್ರನ್ನ ಕಳ್ಕೊಂಡಿರುವಂತದ್ದು. ಇಡೀ ಗ್ರಾಮಕ್ಕೆ ಕೂಡ ನೀರವ ಮೌನ ಅಂತ. ಜೊತೆ ಮತ್ತೊಂದ್ ಕಡೆ ಹುಟ್ಟೂರಿಗೆ ಕೊಡುಗೆಯನ್ನ ಕೊಟ್ಟಿರುವಂತದ್ದು. 3 ಸರ್ಕಾರಿ ಶಾಲೆಗೆ ಕಟ್ಟಡಗಳನ್ನ ಕೂಡ ಕಟ್ಟಿಸ್ಕೊಟ್ಟಿದ್ದಾರೆ. ಅವರ ನೆನಪು ಇನ್ನು ಮುಂದೆ ಕೂಡ ಉಳಿಯುತ್ತೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9.